ಸಾಹೇಬರು ಮಾರ್ಗದರ್ಶನದಲ್ಲಿ ಡಿ.ಕೆ. ಸುರೇಶ್ ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ಇದರಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಬಡ್ಡಿ ಮನ್ನಾ ಮಾಡಿಸಿದ್ರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಈ ನನ್ನ ಇದಕ್ಕೆ ಬರೋ ಕಾರಣಕರ್ತರಾದಂಥ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶು ಮತ್ತು ನನ್ನ ರಾಜಕೀಯ ಗುರುಗಳಾದಂಥ ಸಿ.ಪಿ. ಯೋಗೇಶ್ವರವರು ಮತ್ತು ನನ್ನ ಎಲ್ಲ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಗಂಗಾಧರ್ ಅವರು ಮತ್ತು ತಾಲೂಕು ಅಧ್ಯಕ್ಷರ ಪ್ರಮೋದ್ ಸುನೀಲ್ ಅವರು ಎಲ್ಲ ಇದಕ್ಕೆ ಕಾರಣ ಅವ್ರಿಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಸಾಹೇಬ್ರು ತಾವು ಗೈಡ್ಲೈನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಲಾಲ್ಬಾಗದೆಲ್ಲ ಮಾಡಬೇಕು ಅಂತ ನಮ್ಮ ಯೋಗೇಶ್ವರ ಅವರು ಇದು ಮಾಡವ್ರೆ. ಅವರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸಾಹೇಬರು ಮಾರ್ಗದರ್ಶನದಲ್ಲಿ, ಡಿ.ಕೆ. ಸುರೇಶ್ ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ಇದರಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಅದು ನಾವು ಹೇಳೋದಲ್ಲ, ಅದು ಇನ್ನೂ ಹೊಸಬ ಇದಕ್ಕೆ, ಅದೆಲ್ಲ ನಮ್ಮ ದೊಡ್ಡವರು ತೀರ್ಮಾನ ಮಾಡ್ತಾರೆ. ನೂತನವಾಗಿ ಆಯ್ಕೆಯಾದಂಥ ಕಾಂಗ್ರೆಸ್ಸಿನ ಪಕ್ಷದ 2 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಭೈರಪ್ಪನವರು ಮತ್ತು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಉದ್ದೇಶ ರೈತರಿಗೆ ಅನುಕೂಲ ಆಗಲಿ, ಚನ್ನಪಟ್ಟಣದಲ್ಲಿ ಒಂದು ಒಳ್ಳೆ ಗೋಡನ್ ಕಟ್ಟಿಸ್ಲಿ, ಮತ್ತು ಚನ್ನಪಟ್ಟಣದ ರೈತರಿಗೆ ಒಂದು ಫ್ರೀಯಾದ ವೆಹಿಕಲ್ ಕೊಟ್ಟು ಇದು ಹಾಪ್ಕಾಮ್ಸ್ಗೆ ಬಂದು ಅಲ್ಲಿ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡ್ತಾರೆ ಅಂತ ನಂಬಿ ಇವ್ರನ್ನೆಲ್ಲ ಗೆಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನಿಂತ್ಕೊಂಡ್ರೆ ಒಂದು ಓಟು ನಾವು ಯಾರ ಮನೆಗೂ ಹೋಗಿ ಕೇಳಬಾರ್ದು, ಅವರೇ ಬಂದು ಹಾಕುವಂಥ ಒಂದು ಪ್ರಯತ್ನದಲ್ಲಿ ಇವರು ಮುನ್ನಡೆಸ್ಕೊತಾರೆ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಯುವಕರನ್ನ ನಾನು 20 ವರ್ಷದಿಂದ ಹಾಪ್ಕಾಮ್ಸ್ ಡೈರೆಕ್ಟರ್ ಆಗಿದ್ದೆ. ಭಾಳಷ್ಟು ವರ್ಕರ್ಸ್ಗೆ ನಾನು ಸಹಾಯ ಮಾಡಿದ್ದೀನಿ. ಅದನ್ನು ಹೇಳ್ಕೊಬಾರ್ದು, ಅವ್ರ ಬಾಯಲ್ಲಿ ಕೇಳಬೇಕು. ಹೇಳ್ಕೊಂಡ್ರೆ ಅದನ್ನು ಮಾಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಭಾಳ ಹಾಪ್ಕಾಮ್ಸು ಭಾಳ ಹಿಂದೆ ಹೋಗಿದೆ. ಈಗ ಸರ್ಕಾರ ನಮಗೆ 15 ಕೋಟಿ ಅನುದಾನ ಕೊಟ್ಟಿದೆ ಬಡ್ಡಿ ವೃತ್ತದಲ್ಲಿ. ಅದನ್ನು ಪ್ರದೀಪ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಮುಖಂಡರೆಲ್ಲ ಹೋಗಿ, ಚನ್ನಪಟ್ಟಣದವರೆಲ್ಲ ಹೋಗಿ ಅವ್ರ ಹತ್ರ ಒಂದು ಕುತ್ಕೊಂಡು ಅದನ್ನು ಬಡ್ಡಿ ಮನ್ನಾ ಮಾಡಿಸಿದ್ರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ರೈತರಿಗೆ ಅವತ್ತು ಹಾಕಿದ್ದು ಬೆಳೆಗೆ ಅವತ್ತೇ ನಾವು ಹಣ ವರ್ಗಾವಣೆ ಮಾಡೋಂಥ ಶಕ್ತಿ ನಮ್ಮ ಹಾಪ್ಕಾಮ್ಸ್ಗೆ ಬರುತ್ತೆ ಅಂತ ಹೇಳ್ತಾ, ನಮ್ಮ ಎಲ್ಲ ರೈತ ಮತಬಾಂಧವರಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ನಮಗೆ 15 ಕೋಟಿ ಕೊಟ್ಟಂಥ ಸರ್ಕಾರ ಬಡ್ಡಿ ಸಹಿತ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳಿಕೊಂಡು ಎಲ್ಲ ನಾಯಕರುಗಳು ಕೈ ಮುತ್ತು ಕೇಳ್ಕೊತೀನಿ. ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ, ನಮ್ಮವರೇ DCM ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು CM ಆಗ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರಿಗೆಲ್ಲ ಹೋಗಿ ಕೇಳಿಕೊಂಡ್ರೆ ನಮ್ಮ ಇಡೀ 5 ಜಿಲ್ಲೆಗಳಿಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಮೂಲಕ ನಿಮ್ಮ ವಾಹಿನಿಯಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ನಿಮಗೂ ಮತ್ತು ನಮ್ಮ ಹಾಪ್ಕಾಮ್ಸ್ ಬಂಧುಗಳಿಗೂ ವಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಅದೊಂದು ಮಾಡಿದ್ರೆ ನಮ್ಮ ಹಾಪ್ಕಾಮ್ಸ್ ಮುಂದಕ್ಕೆ ಬರ್ತದೆ. ಬಡ್ಡಿ ರಹಿತ 15 ಕೋಟಿ ಸಾಲನ ನಾವು ಬಡ್ಡಿ ರಹಿತ ಮಾಡ್ಕೊಂಡು ಬರಬೇಕು ಸರ್ಕಾರದಿಂದ. ಅದು ಒಂದು ದೊಡ್ಡ ಉದ್ದೇಶ. ಮತ್ತು ರೈತರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಚನ್ನಪಟ್ಟಣದಿಂದ ಮತ್ತು ಎಲ್ಲ ಜಿಲ್ಲೆಗಳಿಂದ. ಅದೊಂದು ಮಾಡಿದ್ರೆ ನಮ್ಮ ಹಾಪ್ಕಾಮ್ಸು ಮುಂದಕ್ಕೆ ಬರ್ತದೆ. ಥ್ಯಾಂಕ್ ಯು. ಚನ್ನಪಟ್ಟಣದ ಶಾಸಕರಾದಂಥ ಜನಪ್ರಿಯ ಸಿ.ಪಿ. ಯೋಗೇಶ್ವರ ಅವ್ರಿಗೆ ಸಪೋರ್ಟ್ ಮಾಡಿದಂಥ ನನ್ನ ಪ್ರದೀಪ ಅವ್ರಿಗೆ ಮತ್ತು ಶಿವಮದಣ್ಣವ್ರಿಗೆ ಎಲ್ಲರಿಗೂ ಹೊಂದಿಸುತ್ತಾ, ಹಾಗೂ ಮತ್ತು ಇಲ್ಲಿ ಹಾಪ್ಕಾಮ್ಸಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವ ಮಿತ್ರರು ನಮಗೆ ಎಲೆಕ್ಷನ್ನಲ್ಲಿ ಓಟ್ ಹಾಕಿರೋರು ಅವ್ರಿಗೆಲ್ಲರಿಗೂ ಹೊಂದಿಸುತ್ತಾ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನೇ ಹೇಳ್ತಾ ಇದ್ದೀನಿ. ಹಾಪ್ಕಾಮ್ಸ್ ಚುನಾವಣೆಯಲ್ಲಿ ಚನ್ನಪಟ್ಟಣ, ರಾಮನಗರ 4 ತಾಲೂಕಿನವರು ಕೂಡ ಇವತ್ತು ಚುನಾವಣೆ ನಡೆದಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ 2 ಕ್ಯಾಂಡಿಡೇಟ್ ಗೆದ್ದಿದ್ದೀವಿ, ಪ್ರದೀಪ್ ಮತ್ತು ಬೈರೇನವರು. ಇನ್ನೊಂದು ಕ್ಯಾಂಡಿಡೇಟು ಶಿವಮೊಗ್ಗ ಅವರು ಗೆಲ್ಲಬೇಕಾಗಿತ್ತು, ಕಾರಣಾಂತರದಿಂದ ವ್ಯತ್ಯಾಸ ಆಗದೆ ನಮಗೆ ಒಳ್ಳೆಯ ಜಯ ಸಿಕ್ಕಿದೆ.